ಈಗ ಹೇಳ್ಬೇಕು ತಾನೆ ಸರ್. ಈಗ ಬಿ ಆರ್ ಪಾಟೀಲ್ ಒಂದ್ ನಿಮಿಷ ಒಬ್ಬೊಬ್ರು ಮಾತಾಡಿ. ಯಾರ ಎಂ ಎಲ್ ಎಗಳು ಏನಂತ ಯಾರು ಪಟ್ಟಿ ಕೊಡಿ. ಯಾರಂತ ಹೇಳ್ಬೇಕು ತಾನೆ. ನೀವ್ ಹೇಳ್ಬೇಕು ತಾನೆ. ಏನಿದೆ ಒಂದ್ ನಿಮಿಷ. ಈಗ ನಾನೇನಂದೆ, ನಾನು ಸಾಬೀತಾಗ್ಬೇಕು ತಾನೆ. ಈಗ ಆರೋಪ ಯಾರು ಮಾಡಿದ್ದು? ಬಿ ಆರ್ ಪಾಟೀಲ್ ತಾನೆ ಆರೋಪ ಮಾಡಿದ್ರು. ಆಯ್ತು ಸ್ವಾಮಿ, ಹೇಳ್ಕೊಳ್ಳಿ ಸಂತೋಷ, ಖುಷಿ ಪಡ್ಲಿ ಅವರು. ಅವ್ರು CM ಏನು ಕೆಟ್ಟ ಹೆಸರು ಬರ್ತಾ ಇದ್ದಿದೆ ಅವ್ರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಈಗ ಯಾರನ್ನ ಹಿಂದಿಂದ 42-36 ಸಾವಿರ ಮನೆ ಕೊಡೋಕ್ಕೆ ಸಾಧ್ಯ ಆಯ್ತಾ? ನಾವು ಬಂದಾದ್ಮೇಲೆ ಕೊಟ್ಟಿರೋದು. BJP ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಒಂದು ಮನೆ ನಾನು ಹೇಳಿದ್ದೀನಿ, ಭಾಳ ಸತಿ ಸವಾಲು ಹಾಕಿದ್ದೀನಿ ನಾನು. ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ EHP ಸ್ಕೀಮಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಿಂದ ನಿರ್ವಹಣೆ ತೊಗೊಳ್ತೀನಿ ಅಂತ ಹೇಳಿದ್ದೀನಿ ನಾನು. ಎಷ್ಟೋ ಒಂದು ಮನೆ. ನಾನು ಮಂತ್ರಿ ಆದಮೇಲೆ ಈಗ 36,789 ಮನೆ ಕೊಡ್ತೀವಿ. ಬರೋ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು EHP ಸ್ಕೀಮ್ದು 2,32,000 ಮನೆಗಳು ಬಡವರು ಕೊಡ್ತೀವಿ ನಾವು. ಬೇರೆಯವ್ರು ಯಾರನ್ನ ಕೊಡಕ್ಕೆ ಸಾಧ್ಯ ಆಯ್ತಾ? ಕೊಡಕ್ಕೆ ಸಾಧ್ಯ ಆಯ್ತಾ? ಇದು ಏನಕ್ಕೆ ಬಿಜೆಪಿ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಇಷ್ಟೆಲ್ಲ ಮಾತಾಡ್ತಾರಲ್ಲ. ಜನತಾದಳ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಬರೇ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಳಜಿ ಇರೋದ? ಇಷ್ಟು ಗ್ಯಾರಂಟಿದಲ್ಲೂ ಇಷ್ಟು ಮನೆ ಕೊಡ್ಬೇಕಾದ್ರೆ ಗ್ಯಾರಂಟಿದಲ್ಲೂ ಮಾಡ್ತಾ ಇದ್ದೀನಿ ನಾನು. ಮಾಡ್ತಾ ಇದ್ದೀನಿ. 2,000 ಮನೆಗೆ ಅವರು ಲೆಟರ್ ಕೊಟ್ಟಿದ್ರು. ನೀವು 950 ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ. ಆ 950 ಏನು ಹಂಚಿಕೆ ಮಾಡಿದಾರಲ್ಲ, ಅದಕ್ಕೆ ದುಡ್ಡು ತಗೊಂಡು ಕೊಟ್ಟಿದ್ದಾರೆ ಅಂತಾನೆ. ಯಾರ ಹಂಚಿಕೆ ಸೆಲೆಕ್ಷನ್? ಈಗ ಅವ್ರ ಪಂಚಾಯತಿಗೆ ಬೇಕಂತ ಕೊಟ್ಟಿದ್ದಾರೆ. ಒಂದ್ ನಿಮಿಷ. ನಾವೇನ್ ಮಾಡ್ತೀವಿ? ಅವ್ರ ಪತ್ರದ ಮೇಲೆ ಕೊಟ್ಟಿರೋದು. ಎಲ್ಲಾ ಪಂಚಾಯತಿಗೆ ಆ ಪತ್ರ ಬಿಟ್ಟು ಬೇರೆಯವ್ರು ಕೊಟ್ಟಿಲ್ಲ. ಈಗ ಅವ್ರ ಪತ್ರ ಕೊಟ್ಟು ಅವ್ರ ಪತ್ರ ಇಲ್ಲ ಅಂದ್ರೆ ಬೇರೆಯವ್ರಿಗೂ ಕೊಟ್ಟಿದ್ರೆ ಹೌದಪ್ಪ ಇದು ತಪ್ಪು. MLAಗಳು ಅವ್ರ ಪತ್ರ ಕೊಟ್ಟಿದ್ದು ಅದು ಕೊಟ್ಟಿಲ್ಲ. ಯಾವ ಪತ್ರ ಕೊಟ್ಟಿಲ್ಲ ಆ ಮನೆಗಳಿಗೆ ಮನೆ ಕೊಟ್ಟಿದ್ದಾರೆ ಅಂದರೆ ಅದು ತಪ್ಪು. ಅವ್ರು ಯಾವ ಪಂಚಾಯತಿಗೆ ಕೊಟ್ಟಿದ್ದಾರೆ ಅದೇ ಪಂಚಾಯತಿಗೆ ಅವ್ರ ಪತ್ರ ಮೇಲೆ ಕೊಟ್ಟಿರೋದು ನಾವು. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ನೀವು. ಈಗ ಅವ್ರ ಪತ್ರ ಕೊಟ್ಟು ನಾನು ಬೇರೆ ಪಂಚಾಯತಿಗೆ ಮನೆ ಕೊಟ್ಟಿದ್ರೆ ಹೌದಪ್ಪ ಇದೇನೋ ವ್ಯವಹಾರ ನಡೆದಿರ್ಬೋದು ಅಂತ ಹೇಳ್ಬೋದು ನೀವು. ಅವ್ರು ಕೊಟ್ಟಿದ್ದ ಪಂಚಾಯತಿಗೆ ನಾವು ಕೊಟ್ಟಿರೋದು. ಇದು ಅವ್ರು ಕೊಟ್ಟಿರೋ ಪಂಚಾಯತಿಗಳಿಗೆ ಮನೆ ಕೊಟ್ಟಿರೋದು. ಇಲಾಖೆ ತನಿಖೆ ಮಾಡಿಸ್ತಾ ಇದೀನಿ ಅಂತ